ಈಗಾಗಲೇ ರಾಜ್ಯದ ಅಧ್ಯಕ್ಷರು ನೆನ್ನೆ ವೆಬೆಕ್ಸ್ ಮೀಟಿಂಗ್ ಮಾಡಿ ನಾಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾ ಸಂದರ್ಶನವನ್ನು ಮಾಡ್ತಾರೆ. ಅಲ್ಲೆಲ್ಲ ನಮ್ಮ ಶಾಸಕರು, ಎಕ್ಸ್ ಮಿನಿಸ್ಟರ್ಸು, ಎಂ ಪಿಗಳು ಎಲ್ಲರೂ ಕೂಡ ಯಾರ್ಯಾರು ಸಾಧ್ಯನೋ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀರಿ ಅನ್ನೋದಕ್ಕೆ, ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ ಫಸ್ಟ್ ಪ್ರೋಗ್ರಾಮ್ ಇವತ್ತಿಂದ ಪ್ರಾರಂಭ. ನಾಳೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಅದು ಪ್ರಾರಂಭ. ಅದಾದಮೇಲೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಡಿ ಸಿಗಳ ಕಚೇರಿಗಳ ಮುಂದೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಅದಾದಮೇಲೆ ವಿಧಾನಸಭಾ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತೈತೆ. ನಿಮಗೂ ಗೊತ್ತಿರೋ ಪ್ರಕಾರ 13ನೇ ತಾರೀಕು ಸಿಟ್ಟಿಂಗ್ ಮೆಂಬರ್ಸ್ ಹತ್ತಿರೋದ್ರಿಂದ ಏನೂ ನಡೆಯಲ್ಲ. ಅದಾದಮೇಲೆ ಸ್ಪೀಕರ್ ಎಲೆಕ್ಷನ್ ಇದೆ. ಸ್ಪೀಕರ್ ಎಲೆಕ್ಷನ್ ಆದಮೇಲೆ ಮೋಸ್ಟ್ಲಿ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತೈತೆ. ತಾವು ಹೇಳಿದ್ದೀರ ನಾಗೇಂದ್ರ ವಿಚಾರ ವಿಧಾನಸಭೆ ಒಳಗಡೆ ಏನು ಮಾಡ್ತೀರಾ ಅಂತ. ಹೊರಗಡೆನೂ ಈಗಾಗಲೇ ನಾವು ಪ್ರಾರಂಭ ಮಾಡಿದಿರಿ. ವಿಧಾನಸಭೆ ಒಳಗಡೆ ಕಳೆದ ಬಾರಿ ನಾಗೇಂದ್ರ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರಿ, ಯಾಕೆ ಥ್ರೋಔಟ್ ಮಾಡಿದ್ರಿ, ಈಗ ಯಾಕೆ ವಾಪಸ್ ತಗೊತಾ ಇದ್ದೀರಾ? ರೀಸನ್ ಬೇಕಲ್ಲ. ಅವ್ರ ಮೇಲೆ ಇದ್ದಿದ್ದ ಕೇಸ್ ಏನಾನ ಕೋರ್ಟಲ್ಲಿ ಖುಲಾಸ ಆಗಿದ್ದರೆ ನೀವು ತಗೊಬೋದಾಯಿತು. ಹಿಂದೆ ಈಶ್ವರಪ್ಪನವ್ರ ಕೇಸ್ ಆಯಿತು, ದೊಡ್ಡ ಗಲಾಟೆ ಮಾಡಿದ್ರು, ಕೈ ಮಿಲಾಯಿಸಿದ್ರು. ನಾವೇನೋ ಈಶ್ವರಪ್ಪನ ತೊಗೊಂಡ್ರ? ಹಿಂದೆ ಲಕ್ಷ್ಮಣ್ ಸವದಿ ಅವರೆಲ್ಲರ ಮೇಲೂ ಕೇಸ್ ಆಯಿತು, ಏನೋ ವಿಡಿಯೋ ನೋಡಿದ್ಕೋಸ್ಕರ. ನಾವೇನು ತೊಗೊಂಡ್ರ? ನಾವೇನು ತೊಗೊಂಡಿಲ್ಲ. ನೀವೇನು ತೊಗೊತೀರ ಅವ್ರನ್ನ? ಹೇಳ್ಬೇಕಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮಿಸ್ಟರ್ ನಾಗೇಂದ್ರ ಅವರು ಡೈಲಿ ಕೋರ್ಟಲ್ಲೇ ಇರಬೇಕು, ಡೈಲಿ ಕೋರ್ಟಲ್ಲಿ ಇರಬೇಕು. ಅಪ್ರದೇಶದಲ್ಲೇ ಇದ್ದಾರೆ ಡೈಲಿ. ಅವ್ರ ಮೇಲೆ ಕೇಸು ನಂಬರ್ 1, ಕೇಸ್ ನಂಬರ್ 1 ಸ್ಪೆಷಲ್ CC 21/2014 CBI ಬೆಂಗಳೂರು. ಸೆಕೆಂಡ್ ಕೇಸ್ 135/2013 CBI ಬೆಂಗಳೂರು. ಮೂರನೇ ಕೇಸ್ 6/14 CBI ಬೆಂಗಳೂರು. 105/14 CBI ಬೆಂಗಳೂರು. ಇಷ್ಟು CBI ಕೇಸ್ಗಳು 4 ಇದೆ. ಆಮೇಲೆ ಬನ್ನಿ ಮುಂದೆ. ಆಮೇಲೆ 4 ದಿನ ಕೋರ್ಟ್ಗೆ ಹೋಗೋದಲ್ಲ. ಆಮೇಲೆ 5 ಲೋಕಾಯುಕ್ತದಲ್ಲಿ ಕೇಸಿದೆ. ಓಕೆ, ರಾಜ್ಯ ಸರ್ಕಾರದ ಷಡ್ಯಂತ್ರ ಇದು. 2 ಸರಿ ಆಫ್ ಮಾಡ್ತಾರಲ್ಲಪ್ಪ. ಹೇಳ ಎಲ್ಲಾನು ಪಾಯಿಂಟ್ ಟು ಬಿ ನೋಟೆಡ್. 5 ಸ್ಪೆಷಲ್ ಇದು ಲೋಕಾಯುಕ್ತದಲ್ಲಿ SIT 551. 6ನೇ ಕೇಸು ಲೋಕಾಯುಕ್ತ 596 ಕೇಸ್ ನಂಬರ್. 7ನೇದು 2079 ಲೋಕಾಯುಕ್ತ SIT 12 16ನೇ ಇಸ್ವಿ SIT 16ನೇ ಇಸ್ವಿ SIT 16ನೇ ಇಸ್ವಿ ಲೋಕಾಯುಕ್ತ SIT 22 SIT 16 SIT ಮತ್ತು ಎಕನಾಮಿಕ್ ವಿಂಗ್ ಕಾರವಾರ ಅದು CID. ಮತ್ತು 16ನೇ ಕೇಸು ಲೋಕಾಯುಕ್ತ, ಮತ್ತು 17ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 18ನೇ ಕೇಸು ಲೋಕಾಯುಕ್ತ SIT ಬೆಂಗಳೂರು. 19ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 20ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 21ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 22 ಬೆಂಗಳೂರು. 23 SIT ಬೆಂಗಳೂರು. 24 1099 2024 ED ವಾಲ್ಮೀಕಿ. 25ನೇ ಕೇಸು. 26ನೇ ಕೇಸು ಚೆನ್ನೈ CBI. ಕರ್ನಾಟಕ ಬಿಟ್ಟು ಚೆನ್ನೈಗೂ ಹೋಯಿತು. 27 ಚೆನ್ನೈ CBI. 28 ಚೆನ್ನೈ CBI. 29 CBI ವಾಲ್ಮೀಕಿ ST ಡೆವಲಪ್ಮೆಂಟು. 30ನೇದು ಏನು
ಕಾರ್ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದರದ್ದು ಕೇಸು 31 ರಿಜಿಸ್ಟರ್ ಅಗೇನಿಸ್ಟ್ ದ ಬ್ಯಾಂಕ್ ಅಫಿಷಿಯಲ್ಸ್ CBI ಕೇಸು. ಒಟ್ಟು 31 ದಿನ. ನನಗೆ ಗೊತ್ತಿಲ್ಲ ತಿಂಗಳಿಗೆ ಎಷ್ಟು ದಿನ, 31 ದಿನ ಇದೆ. 31 ದಿನ 31 ಕೇಸ್ ಇದೆ. ಆ ಮನುಷ್ಯ ಅಸೆಂಬ್ಲಿಗೆ ಬರೋದೇ ಯಾವಾಗ, ಖಾತೆ ನೋಡ್ಕೊಳ್ಳೋದು ಯಾವಾಗ? ಇಷ್ಟು ಕೇಸು 30 ದಿನಕ್ಕೆ 31 ಕೇಸ್ ಐತೆ. ಎಲ್ಲ ಲಿಸ್ಟೇ ಕೊಟ್ಬಿಡ್ತೀನಿ ನಿಮಗೆ. ಇರೋದೇ ಸಾಕು, ಬತ್ತನೆ ಆಡ್ ಮಾಡ್ಬೇಡ.